ಇನ್ನೇನು ಕೆಲವೇ ಗಂಟೆಯಲ್ಲಿ ಆರ್-ಸಿ-ಬಿ ಮತ್ತು ಸಿ-ಎಸ್-ಕೆ ಮ್ಯಾಚ್ ಆರಂಭವಾಗಲಿದೆ. ಈ ಮಧ್ಯೆ ನಮಗೆ ಆರ್-ಸಿ-ಬಿ ಅಂದ ತಕ್ಷಣ ಎಲ್ಲೆಡೆ ನಮಗೆ ಆರ್-ಸಿ-ಬಿ ಫ್ಯಾನ್ಸ್ ಕಂಡೇ ಕಾಣ್ತಾರೆ. ಆದರೆ ಇವತ್ತು ವಿಶೇಷವಾದ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ, ಆರ್-ಸಿ-ಬಿ ಅಭಿಮಾನಿ. ಬನ್ನಿ ಅವರನ್ನು ಮಾತನಾಡಿಸೋಣ. ಸರ್, ಏನು ಸರ್ ಇದು ಗಾಡಿ ಫುಲ್ ವಿರಾಟ್ ಕೊಹ್ಲಿ ಮತ್ತು ಆರ್-ಸಿ-ಬಿಯಿಂದ ತುಂಬ್ಕೊಂಡ್ಬಿಟ್ಟಿದೆ. ಏನು ಸರ್ ನಿಮ್ಮ ಹೆಸರು? ಭದ್ರಾವತಿ ನಾಗ ಅಂತ. ನಮಗೀಗ ಇಂಡಿಯಾ ಪಾಕಿಸ್ತಾನ ಇದ್ದಂಗೆ, ಸಿ-ಎಸ್-ಕೆ ಆರ್-ಸಿ-ಬಿ ನಮಗೆ ಇಂಡಿಯಾ ಪಾಕಿಸ್ತಾನ ಇದ್ದಂಗೆ. ನನಗೆ ಉಪೇಂದ್ರ ಅಂದರೆ ಭಾಳ ಇಷ್ಟ. ಅವ್ರದ್ದು 18, ವಿರಾಟ್ ಕೊಹ್ಲಿದು 18. ಉಪೇಂದ್ರ ಅಂದರೆ ಡೈರೆಕ್ಷನ್ನಲ್ಲಿ ನಂಬರ್ 1, ಇವ್ರ ಆಟದಲ್ಲಿ ನಂಬರ್ 1. ಹಂಗಾಗಿ ನನಗೆ ಭಾಳ ತುಂಬ ಇಷ್ಟ ಆಯಿತು. ನಾನು 18 ವರ್ಷದ ಅಭಿಮಾನಿ ಅಲ್ಲ, ಓನ್ಲಿ 18 ದಿನದ ಅಭಿಮಾನಿ. ನಾನು 18 ದಿನದಲ್ಲಿ ನಾನು ನಂಬಿದ್ದೇವ್ರು ನಾನು ಕೈ ಬಿಡಲಿಲ್ಲ. ಹೋದ ವರ್ಷ ಕಪ್ ಹೊಡ್ಕೊಂಬಂದ್ಬಿಟ್ವಿ, ಈ ವರ್ಷವೂ ಕಪ್ ನಮ್ಮದೇ. ಸರ್, ನಿಮಗೆ ಬರೀ ವಿರಾಟ್ ಕೊಹ್ಲಿ ಅಂದರೆ ಇಷ್ಟನಾ ಅಥವಾ ಆರ್-ಸಿ-ಬಿ ಅಂದ್ರೇನು ಇಷ್ಟನಾ? ನನಗೆ ವಿರಾಟ್ ಕೊಹ್ಲಿನೂ ಇಷ್ಟ, ಆರ್-ಸಿ-ಬಿ ಅಂದ್ರೂ ಇಷ್ಟ. ಏನು ಸರ್ ಇದೊಂದು ಆರ್-ಸಿ-ಬಿ ಮೇಲೆ ಹುಚ್ಚ ಅಭಿಮಾನ ಅನ್ಬೋದಾ ಇದನ್ನು? ಅಭಿಮಾನಿ ಅಂದರೆ ನನಗೆ 18ರಲ್ಲಿ ಏನೋ ಒಂದು ಪವರ್ ಇದೆ. ಈಗ ಉಪೇಂದ್ರ ನನಗೆ ಮೊನ್ನೆ ತಾನೇ ಕೇಳಿದ್ರಿ ಗಾಡಿ ತೋರಿಸಿದಾಗ, ಏನಪ್ಪ ಅಷ್ಟು ಬೇಗ ನೀನು ಚೇಂಜ್ ಆದ ಅಂದರೆ, ಇಲ್ಲಣ್ಣ 18ರಲ್ಲಿ ಏನೋ ಒಂದು ಪವರ್ ಇದೆ ಅಣ್ಣ, ಹಂಗಾಗಿ ಅವ್ರು ಫ್ಯಾನ್ಸ್ ಆಗಿದ್ದಾನೆ ಅಂದೆ. ಬಿದ್ದು ನಗಾಡ್ತಾಯಿದ್ರು ಉಪೇಂದ್ರ. ಸರ್, ಉಪೇಂದ್ರ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಬೈ ಎಲೆಕ್ಷನ್ ಬೇರೆ ನಡೀತಾ ಇದೆ ಎಲ್ಲೆಲ್ಲೋ. ಉಪೇಂದ್ರ ಅವರು ಈ ಎಲೆಕ್ಷನಲ್ಲಿ ಏನಾದ್ರು ಕಮಾಲ್ ಮಾಡ್ಬೋದಾ? ಈ ಎಲೆಕ್ಷನ್ನಲ್ಲಿ ಅವರು ಒಂದು ಸ್ವಲ್ಪ ದಾವಣಗೆರೆ ಹೋಗಿದ್ರೆ ಭಾಳ ಚೆನ್ನಾಗಿತ್ತು. ಯಾಕೆಂದರೆ ಓಡಾಡಬೇಕು. ಉಪೇಂದ್ರ ಅವರು ಮನೆಯಲ್ಲೇ ಕೂತ್ಕೊಂಡ್ರೆ ಓಟ್ ಹಾಕ್ರಿ ಅಂದರೆ ಯಾರೂ ಓಟ್ ಹಾಕಲ್ಲ. ಯಾಕೆಂದರೆ ನಾವು ಹೋಗಿ ಪಬ್ಲಿಸಿಟಿ ಮಾಡಿದರೆ ಖಂಡಿತ ಆಗುತ್ತೆ. ಸರ್, ಇವಾಗ ಆರ್-ಸಿ-ಬಿ ಮ್ಯಾಚ್ ಇದೆ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಸಿ-ಎಸ್-ಕೆ ಮತ್ತು ಆರ್-ಸಿ-ಬಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಬೈಕ್ನ ತೊಗೊಂಡು ಹೋಗಿ ನೀವು ಅಲ್ಲಿ ಸ್ಟೇಡಿಯಂ ಕಡೆ ತೊಗೊಂಡಾಗ ಇಲ್ಲಿ ಬೇರೆ ಆರ್-ಸಿ-ಬಿ ಅಭಿಮಾನಿಗಳ ಪ್ರತಿಕ್ರಿಯೆ ಹೇಗಿತ್ತು ಸರ್? ಅವರೆಲ್ಲ ಕರೆದು ನನಗೆ ಮಾತಾಡ್ಸ್ತಾರೆ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ಯಾ, ಚೆನ್ನಾಗಿದೆ ಗಾಡಿ, ಎಲ್ಲರೂ ನಿಲ್ಲಿಸ್ಬಿಟ್ಟು ನನಗೆ ಮಾತಾಡಿಸಿ ಫೋಟೋನೆಲ್ಲ ಹೊಡ್ಸ್ಕೊಂತಾರೆ. ಸರ್, ಇದನ್ನು ಈ ಒಂದು ಸೀಸನ್ಗಾಗಿ ಮಾಡಿಸಿದ್ದ ಅಥವಾ ಕಪ್ ಹೊಡೆದ ಮೇಲೆ ಮಾಡಿಸಿದ್ದ? ನೀವು ಮೊದಲೇನೇ ಮಾಡಿಸಿಟ್ಕೊಂಡಿದ್ದ ಗಾಡಿಗೆ ಈ ರೀತಿ ರೇಡಿಯಮ್ಮು? ಕಪ್ ಹೊಡೆಯೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿದ್ದೆ, ಈ ಸರಿ ಕಪ್ ನಮ್ಗೆ ಬಂತು ಅಂದರೆ ನೆಕ್ಸ್ಟ್ ಸೀಸನಿಗೆ ಆರ್-ಸಿ-ಬಿ ಅಂತಲೇ ಒಂದು ಗಾಡಿ ಮಾಡಿಬಿಡೋಣ ಅಂತೇಳಿ 6 ಮಂತ್ ಮುಂಚೆನೇ ಗಾಡಿ ತೊಗೊಂಡೆ, ಹೊಸ ಗಾಡಿ. ಇದು ಆರ್-ಸಿ-ಬಿಗೆ ಅಂತಲೇ ಒಂದು ಗಾಡಿ ಬಿಟ್ಟೆ. ಸರ್, ಆರ್-ಸಿ-ಬಿಗೆ ಸ್ಟಿಕ್ಕರ್ ಹಾಕ್ಸ್ಬೇಕಂತಾನೆ ಹೊಸ ಗಾಡಿ ತೊಗೊಂಡು ಹೊಸ ಸ್ಟಿಕ್ಕರ್ ಹಾಕ್ಸಿರೋದು ಇದೆಲ್ಲ? ಹೌದು, ಹೊಸ ಗಾಡಿನೇ ತೊಗೊಂಡಿರೋದು. ಆರ್-ಸಿ-ಬಿಗೆ ಅಂತಲೇ ಈ ಗಾಡಿ ಬಿಟ್ಟಿರೋದು. ಎಷ್ಟು ದಿನ ಆಯಿತು ಸರ್ ಈ ಸ್ಟಿಕ್ಕರ್ ಎಲ್ಲ ಹಾಕ್ಸಿ ನೀವು? ಇದು ಸುಮಾರು ಈಗ ಒಂದು 15 ದಿನ ಆಯ್ತು ಅಷ್ಟೇ. ಮ್ಯಾಚಿಂದ ಇನ್ನೊಂದು 15 ದಿನ ಇದ್ದಂಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಓಕೆ ಸರ್, ಇದನ್ನು ಯಾರಾದರೂ ಆರ್-ಸಿ-ಬಿ ಪ್ಲೇಯರ್ಸ್ಗಳಿಗೆ ಯಾರಿಗಾದರೂ ತೋರಿಸಿದ್ರಾ ಅಥವಾ ಯಾರಾದರೂ ಏನಾದರೂ ಪ್ರತಿಕ್ರಿಯೆ ಮಾಡಿದ್ರಾ? ಖಂಡಿತ. ಈಗ ಇದು ಏನಾರ ಗಾಡಿ ಇದು ತೋರಿಸ್ತದೇನೆ ಅಂದರೆ ಅದು ನಿಮ್ಮ ಮುಖಾಂತರನೇ ಇದು ಗಾಡಿ ಅವ್ರಿಗೆ ತೋರ್ಸೋಕ್ಕೆ ಸಾಧ್ಯ. ನಮಗೆ ಡೈರೆಕ್ಟ್ ಕರ್ಕೊಳ್ಳಲ್ಲ ಅವರು. ಯಾಕಂದ್ರೆ ನೀವು ಹೋಗಿ ಪಬ್ಲಿಸಿಟಿ ಮಾಡಿದರೆ, ನಿಮ್ಮ ಅಭಿಮಾನಿ ಒಬ್ಬನಿದ್ದಾನೆ, ನಿಮ್ಮ ಕಂಡ್ರೆ ಭಾಳ ಇಷ್ಟ, ಅವ್ರ ಗಾಡಿ ಕಣ್ತುಂಬ ನೋಡಿ ಅಂದರೆ ನಿಮ್ಮ ಆಶೀರ್ವಾದದಿಂದ ನಾವು ಎತ್ತರಕ್ಕೆ ಬೆಳಿತೇವೆ ಹೊರ್ತು ನಾವು ಅವರಿಂದ ಎತ್ತರಕ್ಕೆ ಬೆಳೆಯೋಕ್ಕಲ್ಲ. ನೀವು ಅವ್ರಿಗೆ ಪರಿಚಯ ಮಾಡಿಕೊಟ್ರೆ ನಾವು ಎತ್ತರಕ್ಕೆ ಬೆಳಿತೀವಿ. ಖಂಡಿತ ಸರ್, ನಮ್ಮ ಚಾನಲ್ ಮುಖಾಂತರ ಆದರೂ ನೀವು ಆರ್-ಸಿ-ಬಿ ಪ್ಲೇಯರ್ಸ್ಗಳಿಗೆ ಮೀಟ್ ಆಗಲಿ ಅನ್ನೋದು ನಮ್ಮದು ಒಂದು ಆಶಯ. ಸರ್, ಇವಾಗ ಆರ್-ಸಿ-ಬಿ ಅಭಿಮಾನಿಗಳು ಇವಾಗ ನಿಮ್ಮ ಮನೆಯಿಂದ ಬರಬೇಕಾದ್ರೆ ಅಥವಾ ಬೇರೆ ಎಲ್ಲೋ ಹೋಗಬೇಕಾದ್ರೆ, ಈಗ ಸ್ಟೇಡಿಯಂ ಬರಬೇಕಾದ್ರೆ ಒಂದು ಟ್ರಾಫಿಕಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಅಭಿಮಾನಿಗಳ ಒಂದು ಬೈಕ್ನ ನೋಡಿದಾಗ, ನಿಮ್ಮನ್ನು ನೋಡಿದಾಗ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಸರ್? ಖಂಡಿತ ಟ್ರಾಫಿಕ್ ನಿಲ್ಲಿಸ್ದಾಗಲ್ಲ ನಿಂತ್ಕೊಂಡು ನನಗೆ ವಿಶ್ ಮಾಡಿದರು. ಆಮೇಲೆ ನಿಂತ್ಬಿಟ್ಟು ಗಾಡಿನೆಲ್ಲ ತೊಗೊಂಡ್ರು, ಫೋಟೋ ತೊಗೊಂಡ್ರು, ಹಿಂದೆ ಬ್ಯಾಕ್ ಸೈಡು ತೊಗೊಂಡ್ರು. ಒಳ್ಳೆ ಚೆನ್ನಾಗಿದೆ, ಕರ್ಮ ಬಿಟ್ಟರು, ವಿರಾಟ್ ಕೊಹ್ಲಿ ಬಿಡಲ್ಲ, ಡೈಲಾಗ್ ಒಳ್ಳೆ ಸೂಪರಾಗಿದೆ ಅಂತ ಹೇಳಿದರು. ಓಕೆ ಸರ್, ಮತ್ತು ಮನೆಯಲ್ಲಿ ಏನಾದರೂ ಈ ಥರ ಸ್ಟಿಕ್ಕರ್ ಎಲ್ಲ ಮಾಡಿಸ್ಬೇಕಾದ್ರೆ ಮಕ್ಕಳು ಆ ಥರ ಏನಾದ್ರು ಬೇಡ ಅಂತ ಅಂದಿದ್ರಾ? ನಮ್ಮ ವೈಫ್ ಅಂತೂ ಇದ್ರ ಬಗ್ಗೆ ತಲೆನೇ ಕೆಡ್ಸೋದು. ಯಾಕೆಂದರೆ ನಾನು ಏನೇ ಮಾಡಿದ್ರು ಡಿಫೆಂಟ್ ಆಗಿರುತ್ತೆ. ಯಾಕೆಂದರೆ ಉಪೇಂದ್ರ ಅಭಿಮಾನಿ ಅಲ್ಲ, ಯೋಚನೆ ಮಾಡದೆ ಬದುಕನು. ಅಲ್ಲಿ ನಾನು ನಂಬಿದ್ದೇವ್ರು ನಾನು ಕೈ ಬಿಡಲಿಲ್ಲ. ಹೋದ ವರ್ಷ ಕಪ್ ಹೊಡ್ಕೊಂಬಂದ್ಬಿಟ್ವಿ, ಈ ವರ್ಷವೂ ಕಪ್ ನಮ್ಮದೇ. ಸರ್, ನಿಮಗೆ ಬರೀ ವಿರಾಟ್ ಕೊಹ್ಲಿ ಅಂದರೆ ಇಷ್ಟನಾ ಅಥವಾ ಆರ್-ಸಿ-ಬಿ ಅಂದ್ರೇನು ಇಷ್ಟನಾ? ನನಗೆ ವಿರಾಟ್ ಕೊಹ್ಲಿನೂ ಇಷ್ಟ, ಆರ್-ಸಿ-ಬಿ ಅಂದ್ರೂ ಇಷ್ಟ. ಏನು ಸರ್ ಇದೊಂದು ಆರ್-ಸಿ-ಬಿ ಮೇಲೆ ಹುಚ್ಚ ಅಭಿಮಾನ ಅನ್ಬೋದಾ ಇದನ್ನು? ಅಭಿಮಾನಿ ಅಂದರೆ ನನಗೆ 18ರಲ್ಲಿ ಏನೋ ಒಂದು ಪವರ್ ಇದೆ. ಈಗ ಉಪೇಂದ್ರ ನನಗೆ ಮೊನ್ನೆ ತಾನೇ ಕೇಳಿದ್ರಿ ಗಾಡಿ ತೋರಿಸಿದಾಗ, ಏನಪ್ಪ ಅಷ್ಟು ಬೇಗ ನೀನು ಚೇಂಜ್ ಆದ ಅಂದರೆ, ಇಲ್ಲಣ್ಣ 18ರಲ್ಲಿ ಏನೋ ಒಂದು ಪವರ್ ಇದೆ ಅಣ್ಣ, ಹಂಗಾಗಿ ಅವ್ರು ಫ್ಯಾನ್ಸ್ ಆಗಿದ್ದಾನೆ ಅಂದೆ. ಬಿದ್ದು ನಗಾಡ್ತಾಯಿದ್ರು ಉಪೇಂದ್ರ. ಸರ್, ಉಪೇಂದ್ರ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಬೈ ಎಲೆಕ್ಷನ್ ಬೇರೆ ನಡೀತಾ ಇದೆ ಎಲ್ಲೆಲ್ಲೋ. ಉಪೇಂದ್ರ ಅವರು ಈ ಎಲೆಕ್ಷನಲ್ಲಿ ಏನಾದ್ರು ಕಮಾಲ್ ಮಾಡ್ಬೋದಾ? ಈ ಎಲೆಕ್ಷನ್ನಲ್ಲಿ ಅವರು ಒಂದು ಸ್ವಲ್ಪ ದಾವಣಗೆರೆ ಹೋಗಿದ್ರೆ ಭಾಳ ಚೆನ್ನಾಗಿತ್ತು. ಯಾಕೆಂದರೆ ಓಡಾಡಬೇಕು. ಉಪೇಂದ್ರ ಅವರು ಮನೆಯಲ್ಲೇ ಕೂತ್ಕೊಂಡ್ರೆ ಓಟ್ ಹಾಕ್ರಿ ಅಂದರೆ ಯಾರೂ ಓಟ್ ಹಾಕಲ್ಲ. ಯಾಕೆಂದರೆ ನಾವು ಹೋಗಿ ಪಬ್ಲಿಸಿಟಿ ಮಾಡಿದರೆ ಖಂಡಿತ ಆಗುತ್ತೆ. ಸರ್, ಇವಾಗ ಆರ್-ಸಿ-ಬಿ ಮ್ಯಾಚ್ ಇದೆ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಸಿ-ಎಸ್-ಕೆ ಮತ್ತು ಆರ್-ಸಿ-ಬಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಬೈಕ್ನ ತೊಗೊಂಡು ಹೋಗಿ ನೀವು ಅಲ್ಲಿ ಸ್ಟೇಡಿಯಂ ಕಡೆ ತೊಗೊಂಡಾಗ ಇಲ್ಲಿ ಬೇರೆ ಆರ್-ಸಿ-ಬಿ ಅಭಿಮಾನಿಗಳ ಪ್ರತಿಕ್ರಿಯೆ ಹೇಗಿತ್ತು ಸರ್? ಅವರೆಲ್ಲ ಕರೆದು ನನಗೆ ಮಾತಾಡ್ಸ್ತಾರೆ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ಯಾ, ಚೆನ್ನಾಗಿದೆ ಗಾಡಿ, ಎಲ್ಲರೂ ನಿಲ್ಲಿಸ್ಬಿಟ್ಟು ನನಗೆ ಮಾತಾಡಿಸಿ ಫೋಟೋನೆಲ್ಲ ಹೊಡ್ಸ್ಕೊಂತಾರೆ. ಸರ್, ಇದನ್ನು ಈ ಒಂದು ಸೀಸನ್ಗಾಗಿ ಮಾಡಿಸಿದ್ದ ಅಥವಾ ಕಪ್ ಹೊಡೆದ ಮೇಲೆ ಮಾಡಿಸಿದ್ದ? ನೀವು ಮೊದಲೇನೇ ಮಾಡಿಸಿಟ್ಕೊಂಡಿದ್ದ ಗಾಡಿಗೆ ಈ ರೀತಿ ರೇಡಿಯಮ್ಮು? ಕಪ್ ಹೊಡೆಯೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿದ್ದೆ,
ಈ ಸರಿ ಕಪ್ ನಮ್ಮ ಬಂತು ಅಂದರೆ ನೆಕ್ಸ್ಟ್ ಸೀಸನಿಗೆ RCB ಅಂತಲೇ ಒಂದು ಗಾಡಿ ಮಾಡಿಬಿಡೋಣ ಅಂತೇಳಿ 6 ಮಂತ್ ಮುಂಚೆನೇ ಗಾಡಿ ತೊಗೊಂಡೆ, ಹೊಸ ಗಾಡಿ. ಇದು RCBಗೆ ಅಂತಲೇ ಒಂದು ಗಾಡಿ ಬಿಟ್ಟೆ. ಸರ್ RCBಗೆ ಸ್ಟಿಕ್ಕರ್ ಹಾಕ್ಸ್ಬೇಕಂತಾನೆ ಹೊಸ ಗಾಡಿ ತೊಗೊಂಡು ಹೊಸ ಸ್ಟಿಕ್ಕರ್ ಹಾಕ್ಸಿರೋದು ಇದೆಲ್ಲ? ಹೌದು, ಹೊಸ ಗಾಡಿನೇ ತೊಗೊಂಡಿರೋದು. RCBಗೆ ಅಂತಲೇ ಈ ಗಾಡಿ ಬಿಟ್ಟಿರೋದು. ಎಷ್ಟು ದಿನ ಆಯಿತು ಸರ್ ಈ ಸ್ಟಿಕ್ಕರ್ ಎಲ್ಲ ಹಾಕ್ಸಿ ನೀವು? ಇದು ಸುಮಾರು ಈಗ ಒಂದು 15 ದಿನ ಆಯ್ತು ಅಷ್ಟೇ. ಮ್ಯಾಚಿನ ಇನ್ನೊಂದು 15 ದಿನ ಇದ್ದಂಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಓಕೆ ಸರ್, ಇದನ್ನು ಯಾರಾದರೂ RCB ಪ್ಲೇಯರ್ಸ್ಗಳಿಗೆ ಯಾರಿಗಾದರೂ ತೋರಿಸಿದ್ರಾ ಅಥವಾ ಯಾರಾದರೂ ಏನಾದರೂ ಪ್ರತಿಕ್ರಿಯೆ ಮಾಡಿದ್ರಾ? ಖಂಡಿತ. ಈಗ ಇದು ಏನಾರ ಗಾಡಿ ಇದು ತೋರಿಸ್ತದೇನೆ ಅಂದರೆ ಅದು ನಿಮ್ಮ ಮುಖಾಂತರನೇ ಇದು ಗಾಡಿ ಅವ್ರಿಗೆ ತೋರ್ಸೋಕ್ಕೆ ಸಾಧ್ಯ. ನಮಗೆ ಡೈರೆಕ್ಟ್ ಕರ್ಕೊಳ್ಳಲ್ಲ ಅವರು. ಯಾಕಂದ್ರೆ ನೀವು ಹೋಗಿ ಪಬ್ಲಿಸಿಟಿ ಮಾಡಿದರೆ ನಿಮ್ಮ ಅಭಿಮಾನಿ ಒಬ್ಬನಿದ್ದಾನೆ, ನಿಮ್ಮ ಕಂಡ್ರೆ ಭಾಳ ಇಷ್ಟ, ಅವ್ರ ಗಾಡಿ ಕಣ್ತುಂಬ ನೋಡಿ ಅಂದರೆ ನಿಮ್ಮ ಆಶೀರ್ವಾದದಿಂದ ನಾವು ಎತ್ತರಕ್ಕೆ ಬೆಳೀತೇವೆ ಹೊರ್ತು ನಾವು ಅವರಿಂದ ಎತ್ತರಕ್ಕೆ ಬೆಳೆಯೋಕ್ಕಲ್ಲ. ನೀವು ಅವ್ರಿಗೆ ಪರಿಚಯ ಮಾಡಿಕೊಟ್ರೆ ನಾವು ಎತ್ತರಕ್ಕೆ ಬೆಳಿತೀವಿ. ಖಂಡಿತ ಸರ್, ನಮ್ಮ ಚಾನಲ್ ಮುಖಾಂತರ ಆದರೂ ನೀವು RCB ಪ್ಲೇಯರ್ಸ್ಗಳಿಗೆ ಮೀಟ್ ಆಗಲಿ ಅನ್ನೋದು ನಮ್ಮದು ಒಂದು ಆಶಯ. ಸರ್, ಇವಾಗ RCB ಅಭಿಮಾನಿಗಳು ಇವಾಗ ನಿಮ್ಮ ಮನೆಯಿಂದ ಬರಬೇಕಾದ್ರೆ ಅಥವಾ ಬೇರೆ ಎಲ್ಲೋ ಹೋಗಬೇಕಾದ್ರೆ, ಈಗ ಸ್ಟೇಡಿಯಂ ಬರಬೇಕಾದ್ರೆ ಒಂದು ಟ್ರಾಫಿಕಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ಅಭಿಮಾನಿಗಳ ಒಂದು ಬೈಕ್ನ ನೋಡಿದಾಗ, ನಿಮ್ಮನ್ನು ನೋಡಿದಾಗ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಸರ್? ಖಂಡಿತ. ಟ್ರಾಫಿಕ್ ತಗಲ್ಲ, ನಿಲ್ಲಿಸ್ದಾಗಲ್ಲ ನಿಂತ್ಕೊಂಡು ನನಗೆ ವಿಶ್ ಮಾಡಿದರು. ಆಮೇಲೆ ನಿಂತ್ಬಿಟ್ಟು ಗಾಡಿನೆಲ್ಲ ತೊಗೊಂಡ್ರು, ಫೋಟೋ ತೊಗೊಂಡ್ರು, ಹಿಂದೆ ಬ್ಯಾಕ್ ಸೈಡು ತೊಗೊಂಡ್ರು. ಒಳ್ಳೆ ಚೆನ್ನಾಗಿದೆ, ಕರ್ಮ ಬಿಟ್ಟರು, ವಿರಾಟ್ ಕೊಹ್ಲಿ ಬಿಡಲ್ಲ, ಡೈಲಾಗ್ ಒಳ್ಳೆ ಸೂಪರಾಗಿದೆ ಅಂತ ಹೇಳಿದರು. ಓಕೆ ಸರ್, ಮತ್ತು ಮನೆಯಲ್ಲಿ ಏನಾದರೂ ಈ ಥರ ಸ್ಟಿಕ್ಕರ್ ಎಲ್ಲ ಮಾಡಿಸ್ಬೇಕಾದ್ರೆ ಮಕ್ಕಳು ಆ ಥರ ಏನಾದ್ರು ಬೇಡ ಅಂತಂದಿದ್ರಾ? ನಮ್ಮ ವೈಫ್ ಅಂತೂ ಇದ್ರ ಬಗ್ಗೆ ತಲೆನೇ ಕೆಡ್ಸೋದು. ಯಾಕೆಂದರೆ ನಾನು ಏನೇ ಮಾಡಿದ್ರು ಡಿಫೆಂಟ್ ಆಗಿರುತ್ತೆ. ಯಾಕೆಂದರೆ ಉಪೇಂದ್ರ ಅಭಿಮಾನಿ ಅಲ್ಲ, ಯೋಚನೆ ಮಾಡದೆ ಬದುಕೋನು.